ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ನಾಳೆ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ನಾಳೆ ರಸ್ತೆಗಿಳಿಯಲ್ಲ ಸರ್ಕಾರಿ ಬಸ್ಸುಗಳು. ನಾಳೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಂಚಾರ ಬಂದ್ ಬಂದ್ ಬಂದ್. 4 ನಿಗಮಗಳ ಬಸ್ ಸಂಚಾರವನ್ನ ಬಂದ್ ಮಾಡಲಾಗ್ತಾ ಇದೆ. ನಾಳೆ ಹೈಕೋರ್ಟ್ ಸೂಚನೆಯ ಮಧ್ಯೆಯೂ ಕೂಡ ಸಾರಿಗೆ ಮುಷ್ಕರ ಫಿಕ್ಸ್ ಆಗಿದೆ. ನಾಳೆ ಬಸ್ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಸಾರಿಗೆ ನೌಕರರು ಪಣವನ್ನ ತೊಟ್ಟಿದ್ದಾರೆ. ಹಾಗಾಗಿ ನಾಳೆ ರಸ್ತೆಗೆ ಸರ್ಕಾರಿ ಬಸ್ಸುಗಳು ಇಳಿಯೋದಿಲ್ಲ. ಕೆಎಸ್ಆರ್ಟಿಸಿ ಬಿಎಂಟಿಸಿಯ ಸಂಚಾರ ಏನಿದೆ ನಾಳೆ ಬಂದ್ ಆಗಿರುವಂಥದ್ದು. 4 ನಿಗಮಗಳ ಬಸ್ ಸಂಚಾರವನ್ನ ಬಂದ್ ಮಾಡ್ತೇವೆ ಅಂತ ಹೇಳಿ ಸಾರಿಗೆ ನೌಕರರು ನಡೆಸಿದಂತಹ ಸಭೆಯಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ. 1 ದಿನಗಳ ಕಾಲ ಮುಷ್ಕರವನ್ನ ಮುಂದೂಡಿ ಅಂತ ಹೇಳಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಅದರ ನಡುವೆಯೂ ಕೂಡ ಈಗ ನಡೆದಂತಹ ಸಭೆಯಲ್ಲಿ ಸಾರಿಗೆ ನೌಕರರು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನಾಳೆ ಮುಷ್ಕರವನ್ನ ನಡೆಸ್ತೀವಿ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾಗಿ 4 ನಿಗಮಗಳ ಬಸ್ ಸಂಚಾರ ನಾಳೆ ಬಂದ್ ಆಗಿರುತ್ತೆ. ನಾಳೆ ಸರ್ಕಾರಿ ಬಸ್ಸುಗಳು ರಸ್ತೆಗೆ ಇಳಿಯೋದಿಲ್ಲ. ಹಾಗಾಗಿ ನಾಳೆ ಜನರು ರಸ್ತೆಗಿಳಿಯುವ ಮುನ್ನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸರ್ಕಾರಿ ಬಸ್ಸುಗಳನ್ನೇ ನಂಬಿಕೊಂಡವರು ನಾಳೆ ಸರ್ಕಾರಿ ಬಸ್ಸುಗಳು ಇರೋದಿಲ್ಲ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ನಾಳೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಂಚಾರ ಬಂದ್ ಆಗಿರುವಂತಹದ್ದು. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಮುಷ್ಕರವನ್ನ ಮಾಡಲಾಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೂ ಕೂಡ ಸಭೆ ಆಯಿತು. ಆ ಸಭೆ ವಿಫಲವಾಯಿತು. ಅದಾದ್ಮೇಲೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಸಾರಿಗೆ ಮುಷ್ಕರ. ಕರ್ತವ್ಯಕ್ಕೆ ಗೈರಾಗಿ ಮುಷ್ಕರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನೌಕರರು. ಡಿಪೋಗಳಲ್ಲಿ ಬಸ್ಗಳನ್ನ ನಿಲ್ಲಿಸಿ ನಾಳೆ ಸಾರಿಗೆ ನೌಕರರು ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮುಷ್ಕರದಲ್ಲಿ ಎಲ್ಲಾ ಸರ್ಕಾರಿ ಈ ಸಾರಿಗೆಯ ನೌಕರರು ಭಾಗಿಯಾಗ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಮುಷ್ಕರವನ್ನ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನಾಳೆ ಬಸ್ಸುಗಳನ್ನ ಡಿಪೋದಲ್ಲಿಯೇ ನಿಲ್ಲಿಸಿ ಕಂಡಕ್ಟರ್ ಡ್ರೈವರ್ಸ್ಗಳು ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕೋದಕ್ಕೆ ರೆಡಿಯಾಗಿದ್ದಾರೆ. ತಮ್ಮ ಬೇಡಿಕೆಗಳು ಈಡೇರುವ ತನಕವೂ ಕೂಡ ಮುಷ್ಕರವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅನ್ನುವಂತಹ ಒಕ್ಕೊರಲ ತೀರ್ಮಾನಕ್ಕೆ ಈಗ ಸಾರಿಗೆ ನೌಕರರು ಬಂದಿರುವಂತಹದ್ದು. ಹಾಗಾಗಿ ನಾಳೆ ಕರ್ತವ್ಯಕ್ಕೆ ಗೈರಾಗಿ ಮುಷ್ಕರದಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ರಣಕಹಳೆಯನ್ನು ಮೊಳಗಿಸುವುದಕ್ಕೆ ಸಾರಿಗೆ ನೌಕರರು ನಿರ್ಧರಿಸಿದ್ದಾರೆ. ನಾಳೆ ಸರ್ಕಾರಿ ಬಸ್ಸುಗಳು ರಸ್ತೆಗಿಳಿಯೋದಿಲ್ಲ. ಸರ್ಕಾರ ಈಗಾಗಲೇ ಖಾಸಗಿ ಬಸ್ಸುಗಳನ್ನು ರಸ್ತೆಗಿಳಿಸೋದಕ್ಕೆ ರೆಡಿಯಾಗಿದೆ. ಈ ಬೆನ್ನಲ್ಲೇ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತಹದ್ದು. ನಾಳೆ ಕರ್ತವ್ಯಕ್ಕೆ ಗೈರಾಗಿ ಮುಷ್ಕರದಲ್ಲಿ ಭಾಗಿಯಾಗಿ ತಮ್ಮ ಬೇಡಿಕೆಗಳು ಈಡೇರುವವರೆಗೂ ಕೂಡ ಈ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮುಂದುವರಿಸುವುದಾಗಿ ಸಾರಿಗೆ ನೌಕರರು ಈಗ ತೀರ್ಮಾನಕ್ಕೆ ಬಂದಿದ್ದಾರೆ. ಕೆಲವೇ ಕ್ಷಣಗಳ ಹಿಂದೆ ನಡೆದಂತಹ ಸಭೆ ಮುಕ್ತಾಯವಾಗಿದೆ. ಈ ಸಭೆಯಲ್ಲಿ ಈಗ ನಿರ್ಧಾರಕ್ಕೆ ಬರಲಾಗಿದೆ. ಹೈಕೋರ್ಟ್ನ ಸೂಚನೆಯ ಮೇರೆಗೂ ಕೂಡ ನಾಳೆ ಮುಷ್ಕರ ಫಿಕ್ಸ್ ಆಗಿದೆ. 24 ಹೋಗ್ತೀವಂತ. ಅವಾಗ ಏನಂತ ಹೇಳಿದ್ರು, ಕರೆದ್ಬಿಟ್ಟು ದಯವಿಟ್ಟು ವಾಪಸ್ ತಗೊಳ್ಳಿ, ನಾವು ಸಂಕ್ರಾಂತಿ ಒಳಗೆ ನಾವು ಮಾಡ್ತೀವಿ, ಮತ್ತು ಇದು ವೇಜ್ ಫೇರ್ ರಿವಿಷನ್ ಆದ ನಂತರ ನಾವು ಮಾಡ್ತೀವಿ ಅಂತ. ಸಂಕ್ರಾಂತಿಲಿ ಮಾಡಬೇಕಾಗಿರೋದು ಗಣೇಶನ ಹಬ್ಬದ ತನಕ ಮಾಡಲಾರ್ದೆ ಇದು ಏನು ನಾವೇನು ದಿಢೀರಂತ ನಾವೇ ಮಾಡಿಲ್ಲ. ಮೇಲಿನ ಮೇಲೆ ಪದೇ ಪದೇ ಅಧಿಕಾರಿಗಳ ಜೊತೆ ಭೇಟಿ ಮಾಡಿದ್ದೀವಿ, ಸಾರಿಗೆ ಸಚಿವರ ಜೊತೆ ಭೇಟಿ ಮಾಡಿದ್ವಿ. ಎಲ್ಲ ಮಾಡಿದ ನಂತರ ಕೊನೆಗೆ ಈ ಏನು ಮುಷ್ಕರ ನಡೀತಾ ಇದೆಯಲ್ಲ, ಇದಕ್ಕೆ ಸಾರಿಗೆ ನೌಕರರು ಕಾರಣ ಅಲ್ಲ, ಅದಕ್ಕೆ ಈ 4 ಜಂಟಿ ಸಮಿತಿನೂ ಕಾರಣ ಅಲ್ಲ, ಅದಕ್ಕೆ ಸರ್ಕಾರವೇ ಇದಕ್ಕೆ ಕಾರಣ. ಗೌರ್ಮೆಂಟ್ ಇಟ್ ಸೆಲ್ಫ್ ಇಷ್ಟು ವರ್ಷದಿಂದ 1.5 ವರ್ಷದಿಂದ ನಾವು ಕೇಳ್ಕೊಂಡು ಬರ್ತಾ ಇದೀವಲ್ಲ, ಮಾಡಿ ದಯವಿಟ್ಟು ಮಾಡಿಕೊಡಿ ಅಂತ. ಮತ್ತು ಸರ್ಕಾರದ ಎಲ್ಲ ಅಂಗ ಸಂಸ್ಥೆ ಒಳಗೆ ಅವ್ರಿಗೆ ಕೋವಿಡ್ ಸಮಯದ ಸಂಬಳ ಸಿಕ್ಕಿದೆ. ಈಗ ಏಕಾಏಕಿಯಾಗಿ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ನೀವು 24 ತಿಂಗಳದು ಎರಿಯರ್ಸ್ ಬಿಟ್ಬಿಡಿ ಅಂತ. ಸರ್ಕಾರದ ಯಾವ ಇಲಾಖೆ ಒಳಗೆ ನೌಕರು ಬಿಟ್ಟಿದ್ದಾರೆ? ಮತ್ತು ತಮ್ಮ ಮಾಹಿತಿಗಾಗಿ ಸಾರಿಗೆ ಇಲಾಖೆ ಒಳಗೆ ಡ್ರೈವರು, ಕಂಡಕ್ಟರು ಮತ್ತು ಮೆಕ್ಯಾನಿಕ್ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಬರಲ್ಲ. ಡ್ರೈವರ್ ಸ್ಟೀರಿಂಗ್ ಮೇಲೆ ಕೂತ್ಕೊಳ್ಳೇಬೇಕು, ಕಂಡಕ್ಟರ್ ಬ್ಯಾಗ್ ಹಾಕ್ಕೊಂಡು ವಸೂಲಿ ಮಾಡಲೇಬೇಕು, ಮೆಕ್ಯಾನಿಕ್ ಬಂದು ಗಾಡಿ ರಿಪೇರ್ ಮಾಡಲೇಬೇಕು. ಇದು ಸೊ ಅಂಥದ್ದು ಇರುವಾಗ ಥ್ರೂ ಥಿಕ್ ಆ್ಯಂಡ್ ಥೀನ್ ನಾವು ಕೆಲಸ ಮಾಡಿದ್ದೀವಿ. ನಾವು ಅದಕ್ಕೆ ಕೊಡಿ ಅಂತ ನಾವಿದು ಡಿಮಾಂಡ್ ಅನ್ನೋ ಇಲ್ವ, ಇದು ಧರ್ಮ. ಅದು ಕೊಡಬೇಕಾಗಿರೋದು ನ್ಯಾಚುರಲ್ ಆಗಿ ಏನು ಕೊಡಬೇಕು ಅದೇ ಅಷ್ಟೇ ಕೊಡಿ. ಅದು ಎಷ್ಟು ಬೇಡ್ಕೊಂಡು ನಾವು ಬಂದಿದ್ವಿ. ಅತ್ಯಂತ ಅನುವೇ ಅಂತ ಕೇಳ್ಕೊಂಡು ಬಂದಿದ್ವಿ ನಾವು. ಬೆಳಿಗ್ಗೆ 6 ಗಂಟೆ ಅರೈವಲ್ಸ್ ಬಂದ್ಬಿಡುತ್ತೆ. ಈಗಾಗಲೇ ಹಲವು ಡಿಪೋಗಳಲ್ಲಿ ಸ್ಟಾಪ್ ಆಗಿದೆ. ನಾಳೆ ಅವ್ರು ಇವತ್ತು ನಾಳೆ ಇಳಿಬೇಕಲ್ಲ,
ನಮ್ಗೆ ಹೋದ್ರೆ ಅಡ್ಡಿ ಮಾಡ್ತಾರೆ ಅಂತೇಳಿ ಇವತ್ತಿಂದನೇ ನಿಲ್ಲಿಸ್ತಾ ಇದ್ದಾರೆ. ವರ್ಕರ್ ಮೂಡೋದು. ಆಮೇಲೆ ನ್ಯಾಯಾಲಯದ್ದು ನೀವು ಹೇಳಿದ್ರಿ, ನಾವ್ಯಾರು ಜಂಟಿ ಕ್ರಿಯಾ ಸಮಿತಿಗೆ ನಮ್ಗೆ ಯಾರಿಗೂ ಈಗ PIL ಹಾಕಿದ್ಮೇಲೆ ಯಾರು ಕರೆ ಕೊಟ್ಟಿದ್ದಾರೆ ಅವ್ರಿಗೆ ನೋಟಿಸ್ ಕೊಡ್ಬೇಕಲ್ಲ. ಅಲ್ಲ, ಈಗ ಕರೆ PIL ಹಾಕಿದ್ಮೇಲೆ ಮುಷ್ಕರಕ್ಕೆ ಯಾರು ಕರೆ ಕೊಟ್ಟಿದ್ದಾರೆ? 4 ನಿಗಮಗಳ ಬಸ್ ಸಂಚಾರವನ್ನ ಬಂದ್ ಮಾಡುವುದಕ್ಕೆ ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಹೈಕೋರ್ಟ್ನ ಸೂಚನೆಯ ಮಧ್ಯೆಯೂ ಕೂಡ ನಾಳೆ ಬಸ್ ಬಂದ್ ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ, ಸಾಲು ಸಾಲು ಗೊಂದಲಗಳ ನಡುವೆ ನಾಳೆ ಬಸ್ ಬಂದ್ ಮಾಡುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. 6 ಗಂಟೆಯಿಂದ ಬಸ್ಗಳು ರಸ್ತೆಗಿಳಿಯಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಂದನ್ನ ಯಶಸ್ವಿ ಮಾಡುವುದಕ್ಕೆ ಯಾವ ರೀತಿಯ ಸಿದ್ಧತೆಗಳು ರೂಪರೇಷೆಗಳಾಗಿದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ? ಎಸ್ ಪ್ರೇಮ್, ಈಗಾಗಲೇ ಸಾರಿಗೆ ಬಂದ್ ನಡೆಯುತ್ತಾ ಇಲ್ವಾ ಎನ್ನುವಂಥ ಒಂದು ಗೊಂದಲ ಇತ್ತು. ಬೆಳಿಗ್ಗೆಯೂ ಕೂಡ CM ಸಭೆಯನ್ನು ನಡೆಸಿದ್ರು. ಜೊತೆಗೆ ಹೈಕೋರ್ಟ್ ಕೂಡ ಆದೇಶವನ್ನು ನೀಡಿತ್ತು. ಈ ಹಿನ್ನೆಲೆಯಲ್ಲಿ ನಾಳೆವರೆಗೂ ಕೂಡ ಮುಷ್ಕರವನ್ನು ಮಾಡುವಂತಿಲ್ಲ ಎನ್ನುವಂಥ ಒಂದು ಆದೇಶವನ್ನು ನೀಡಿತು. ಆದರೆ ಇದೆಲ್ಲವನ್ನ ಮೀರಿಯೂ ಕೂಡ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ, ಪ್ರಮುಖವಾಗಿ 6 ಸಂಘಟನೆಗಳ ಕ್ರಿಯಾ ಸಮಿತಿ ಈ ಒಂದು ಬಂದ್ಗೆ ಕರೆಯನ್ನು ನೀಡಲಾಗಿದೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಎಲ್ಲ ಡಿಪೋಗಳಿಂದಲೂ ಕೂಡ ನಾವು ಬಸ್ಗಳನ್ನು ತೆಗೆಯಲ್ಲ ಎನ್ನುವಂತಹ ಒಂದು ಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ BMTC ಬಸ್ಗಳಿರ್ಬೋದು, KSRTC ಬಸ್ಗಳಿಗೂ ಕೂಡ ಪೋಸ್ಟರನ್ನು ಅಂಟಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದರು. ಜೊತೆಗೆ ವಲಯ ಮಟ್ಟದಲ್ಲಿ ಡಿಪೋಗಳ ಮಟ್ಟದಲ್ಲಿಯೂ ಕೂಡ ಗೇಟ್ ಸಭೆಯನ್ನು, ಅಂದರೆ ನಾಳೆಯ ಬಂದ್ಗೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಮಹತ್ವದಾಗಿರ್ತಕ್ಕಂಥ ಸಭೆಗಳನ್ನ ಕೂಡ ನಡೆಸಿದರು. ಜೊತೆಗೆ ವಾಟ್ಸಪ್ ಗ್ರೂಪ್ಗಳಲ್ಲಿಯೂ ಕೂಡ ಒಂದು ಗೊಂದಲ ಕೂಡ ನಿರ್ಮಾಣವಾಗಿತ್ತು. ಹೈಕೋರ್ಟ್ ಆದೇಶವನ್ನು ಮಾಡಿದೆ, ನಾಳೆ ಬಂದಿರಲ್ಲ ಎನ್ನುವಂತಹ ಒಂದು ಗೊಂದಲ ಕೂಡ ನಿರ್ಮಾಣವಾಗಿತ್ತು. ಈ ಒಂದು ಹೈಕೋರ್ಟ್ ಆದೇಶವನ್ನು ಕೂಡ ಮೀರಿಯೂ ಕೂಡ ಜಂಟಿ ಕ್ರಿಯಾ ಸಮಿತಿಯವರು ಕೂಡ ನಾಳೆ ಬಂದ್ಗೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ನಾಳೆ ಪ್ರತಿಭಟನೆಯನ್ನು ಇಟ್ಕೊಂಡಿಲ್ಲ. ಅದರ ಬದಲಾಗಿ ಪ್ರೊಟೆಸ್ಟ್ ಫ್ರಮ್ ಹೋಮ್ ಎನ್ನುವಂಥ ಒಂದು ಸಿದ್ಧಾಂತಕ್ಕೂ ಕೂಡ ಬದ್ಧಾಗಿದ್ದಾರೆ. ಅಂದರೆ ಯಾವುದೇ ಸಾರಿಗೆ ನೌಕರರು ಕೂಡ ಡಿಪೋಗಳಿಗೆ ಬರಲ್ಲ, ಬಸ್ಸನ್ನು ಎತ್ತಲ್ಲ. ಅದು ಕಂಡಕ್ಟರ್ ಇರ್ಬೋದು, ಡ್ರೈವರ್ ಇರ್ಬೋದು, ಮೆಕ್ಯಾನಿಕ್ ಇರ್ಬೋದು, ಯಾವುದೇ ರೀತಿಯಿಂದಲೂ ಕೂಡ ಸಿಬ್ಬಂದಿಗಳು ಬಂದುಬಿಟ್ಟು ನಾವು ಅಂದರೆ ಯಾವುದೇ ಕೆಲಸವನ್ನು ಮಾಡಲ್ಲ, ಅದರ ಬದಲಾಗಿ ನಾವು ಮನೆಯಿಂದಲೇ ಈ ಒಂದು ಪ್ರೊಟೆಸ್ಟನ್ನು ಮಾಡ್ತೇವೆ ಎನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಇದು ಇಲ್ಲಿಗಲ್ ಆಗಿರ್ತಕ್ಕಂತಹ ಪ್ರೊಟೆಸ್ಟ್ ಎನ್ನುವಂತಹ ಒಂದು ಮಾಹಿತಿಯನ್ನು ಕಾನೂನು ತಜ್ಞರು ಕೂಡ ಹೇಳಿದ್ರು ಕೂಡ ಈ ಒಂದು ನಮ್ಮ ಪ್ರೊಟೆಸ್ಟ್ಗೆ ಸರ್ಕಾರವೇ ನೇರ ಹೊಣೆಯಾಗುತ್ತೆ ಎನ್ನುವಂಥ ಒಂದು ಆರೋಪವನ್ನು ಕೂಡ ಈಗಾಗಲೇ ಜಂಟಿ ಕ್ರಿಯಾ ಸಮಿತಿಯ ಅಲ್ಲಿರ್ತಕ್ಕಂತಹ ಒಂದು ಪ್ರಮುಖ ಮುಖಂಡರುಗಳು ಕೂಡ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾಳೆ ಬಸ್ ಬಂದ್ ಫಿಕ್ಸ್ ಆಗಿದೆ. ಪ್ರಮುಖವಾಗಿ ಹಬ್ಬಗಳಿಗೆ ಹೋಗ್ತಕ್ಕಂತಹ ಜನ ಇರ್ಬೋದು, ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು, ಗಣೇಶ ಚತುರ್ಥಿ ಇರ್ಬೋದು, ಹೀಗೆ ಅನೇಕ ಜನ ಕೂಡ ಬುಕ್ಕಿಂಗನ್ನು ಮಾಡ್ಕೊಂಡಿದ್ದಾರೆ. ಇಂತಹ ಜನರಿಗೂ ಕೂಡ ಸಾಕಷ್ಟು ಒಂದು ತೊಂದರೆ ಆಗುವುದಂತೂ ಫಿಕ್ಸ್ ಆಗಿದೆ. ಜೊತೆಗೆ ಪ್ರಮುಖವಾಗಿ 4 ನಿಗಮಗಳಲ್ಲಿಯೂ ಕೂಡ 24,000 ಬಸ್ಸಸ್ಗಳು ಕೂಡ ನಿಲ್ತವೆ. 1,15,000 ನೌಕರರು ಕೂಡ ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. ಪ್ರೇಮ್.